ಈ ಸುಮ್ಮನೆ ನಾವು ದರ್ಶನ್ ಸರ್ ವಿಷಯಕ್ಕೆ ಬರೋದಾದರೆ ಅವ್ರ ಫ್ಯಾನ್ಸ್ ಬಹುಶಃ ಇವಾಗ ಅವರು ಸಮಸ್ಯೆಲಿರುವಾಗ ಸಿನಿಮಾ ನಾವು ನೋಡೋಲ್ಲ ಅನ್ನೋದಾದರೆ ಅದು ದರ್ಶನ್ ಸರ್ಗೆ ಮಾಡೋ ಅವಮಾನ. ದರ್ಶನ್ ಸರ್ ಸಿನಿಮಾನ ಒಂದು ದೇವ್ರ ಥರ ನೋಡ್ತಾರೆ, ಪೂಜಿಸ್ತಾರೆ. ಅವ್ರು ಹೆಚ್ಚು ಗೌರವಿಸುವ, ಹೆಚ್ಚು ಪ್ರೀತಿಸುವ ಒಂದು ವಿಷಯ ಅಂದರೆ ಸಿನಿಮಾ. ಅದು ದರ್ಶನ್ ಸರ್ಗೆ ಕೊಡೋ ಶಿಕ್ಷೆ ಆಗಿಬಿಡುತ್ತೆ. ವಾಚ್ ಸಿನಿಮಾ, ಥ್ರೂ ವಾಚಿಂಗ್ ಸಿನಿಮಾ, ಸಪೋರ್ಟಿಂಗ್ ಸಿನಿಮಾ, ಅಥವಾ ಸಿನಿಮಾ ನಿರ್ಮಾಪಕರು ದೇವರು ಅಂತಾರೆ. ನಿರ್ಮಾಪಕರನ್ನ ಉಳಿಸೋದ್ರ ಮೂಲಕ, ಸಿನಿಮಾನ ಬೆಳೆಸೋದ್ರ ಮೂಲಕ ಅವ್ರಿಗೆ ಕೊಡೋ ಗೌರವ ಆಗತ್ತೆ ಅದು. ಸೊ ಅದು ಇಲ್ಲಾಂದ್ರೆ ಅವಮಾನ ಮಾಡ್ದಂಗಿರುತ್ತೆ. ಈಗಾಗಲೇ ಇಂಡಸ್ಟ್ರಿಗೆ ದರ್ಶನ್ ಸರ್ ಇಲ್ಲದೇ ಇರೋದೇ ದೊಡ್ಡ ನಷ್ಟ ನಿರ್ಮಾಪಕರಿಗೆ ಅಥವಾ ಥಿಯೇಟ್ರ್ಗಳಿಗೆ. ಅದನ್ನು ಬರೆಸ್ಬೇಕು, ಅವ್ರು ಬರೋವರೆಗೂ ವಾಪಸ್ ಉಳಿಸ್ಬೇಕು ಅಂದರೆ ಉಳಿದಿರೋ ಸಿನಿಮಾಗಳ ಮೂಲಕ ನಿರ್ಮಾಪಕರು ಅಥವಾ ಎಕ್ಸಿಕ್ಯೂಟಿವ್ ಉಳ್ಕೋಬೇಕು. ದೇ ಶುಡ್ ಸರ್ವೈವ್. ವಾಪಸ್ ಅವ್ರು ಸರ್ವೈವ್ ಆದಾಗ ವಾಪಸ್ ಹಿ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಹಿ ಕ್ಯಾನ್ ಬಿಲ್ಡ್ ಹಿಸ್